ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನು ವಿದ್ಯಾ ಕ್ರಿಯೇಷನ್. ಇವತ್ತು ನಾನು ಒಂದು ಕ್ರೋಶ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕುವ ಎಲ್ಲ ವೀಡಿಯೋಗಳ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಈಗ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಇಲ್ಲಿ 6 ಎಳೆ ದಾರ ತಗೊಂಡಿದ್ದೀನಿ. ಈಗ ಫಸ್ಟು ಒಂದು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಇನ್ನೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. ಈಗ 5 ಚೈನ್ ಹಾಕ್ಕೋಬೇಕು. ಇಲ್ಲಿ 5 ಚೈನ್ ಹಾಕ್ಕೋಬೇಕು. 1 2 3 5 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಇದು ಕುಚ್ಚು ಕಟ್ಟಲಿಕ್ಕೆ. ನೋಡಿ, ಈ ಥರ ಮತ್ತೆ 5 ಚೈನ್, ಹಾಕ್ಬಿಟ್ಟು ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಈಗ ಈ ಥರ ಬೀಡ್ ತೊಗೊಂಡಿದ್ದೀನಿ ನಾನು. ನೋಡಿ, ಈ ಥರ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡಿಗೊಂದು ಲಾಕ್ ಮಾಡಿ ಸ್ಯಾರಿಗೂ ಲಾಕ್ ಮಾಡಬೇಕು. ನೋಡಿ, ಈ ಥರ. ಈಗ ಮತ್ತೆ 5 ಚೈನ್, 5 ಮತ್ತೆ ಲಾಕ್ ಮಾಡಬೇಕು. ಮತ್ತೆ 5 ಚೈನ್, ಮತ್ತೆ ಲಾಕ್ ಮಾಡಬೇಕು. ಮತ್ತೆ 5 ಚೈನ್, ನೋಡಿ, ಈ ಥರ. ಮತ್ತೆ ಈಗ ಬೀಡಾದಮೇಲೆ 3 ಟೈಮ್ಸ್ ನಾವು 5 ಚೈನ್ ಹಾಕ್ಕೋಬೇಕು. ಬೀಡಿಗೆ ಲಾಕ್ ಮಾಡಿ ಸ್ಯಾರಿಗೂ ನಾವು ಲಾಕ್ ಮಾಡಬೇಕು. ಇದು ನಮ್ಮ ಬೇಸ್ ಲೈನ್ ಆಗಿರುತ್ತೆ. ಈಗ ಮತ್ತೆ 3 ಟೈಮ್ಸ್ 5 ಚೈನ್ ಹಾಕ್ಕೋಬೇಕು. ಇದೇ ಥರ ನಮ್ಮ ಬೇಸ್ ಲೈನು ಎಡ್ಜ್ವರೆಗೂ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ ಈಗ ಇಲ್ಲಿ ನೋಡಿ. ಈಗ ಇದು ಲಾಕ್ ಇದೆಯಲ್ಲ, ಅದರೊಳಗೆ ನಾನು ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ನ ಒಳಗಡೆ ಲಾಕ್ ಮಾಡಿ 5 ಚೈನ್ ಹಾಕ್ಕೋಬೇಕು. ಫೈವ್ ಚೈನ್ ಹಾಕ್ಕೊಂಡು ಲಾಕ್ ಇದೆಯಲ್ಲ ಅದರೊಳಗೇ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ
ಈಗ ಒಂದ್ಸಲ ಸಿಂಗಲ್ ಕ್ರೋಶೆ, ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಬಿಟ್ಟು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಬೀಡನ್ನ ಹಿಂದೆ ದಾರ ಇದೆಯಲ್ಲ ಅದರೊಳಗೆ ಹಾಕಿ ನಾವು ಅದರೊಳಗಿಂದ ದಾರ ತೆಗೆದು ತ್ರಿಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಈ ಥರ ಅದೇ ಥರ ಆರ್ಚ್ ಮಾಡ್ಕೋಬೇಕು. ಇದರೊಳಗೆ ಎಷ್ಟು ತ್ರಿಬಲ್ ಕ್ರೋಶೆ ಮಾಡೋಕ್ಕಾಗುತ್ತೆ ಅಷ್ಟೂ ಮಾಡಬೇಕು. 2 ಸಲ ದಾರ ತಗೊಂಡು ನೋಡಿ ನಾನಿಲ್ಲಿ 15 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಈಗ 2 ಸಲ ನಾನು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಎರಡು ಸಲ ಮಾಡಿಕೊಂಡು ಅಲ್ಲಿ ಲಾಕ್ ಇದೆಯಲ್ಲ ಅದರೊಳಗೇನೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ. ಈಗ ಮತ್ತೆ ಅಗೇನ್ ಅದೇ ಥರ ಐದು ಚೈನ್ ಹಾಕ್ಕೊಂಡು ಚೈನ್ ಹಾಕ್ಕೊಂಡು ಲಾಕ್ ಮಾಡಬೇಕು. ಇದು ಕುಚ್ಚು ಕಟ್ಟಲಿಕ್ಕೆ ನೋಡಿ ಈ ಥರ. ಈಗ ಮತ್ತೆ ಸಿಂಗಲ್ ಕ್ರೋಶೆ 2 ಸಲ ಮಾಡಿಕೊಂಡು ಎರಡು ಸಲ ದಾರ ತಗೊಂಡು ಬೀಡ ಹಿಂದೆ ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕು. ನೋಡಿ ಈಗ 15 ಕಂಬಗಳಾದಮೇಲೆ ಮತ್ತೆ 2 ಸಲ ಸಿಂಗಲ್ ಕ್ರೋಶೆ ಮಾಡಿಕೊಂಡು 5 ಚೈನ್ ಹಾಕ್ಕೋಬೇಕು. ಇದೇ ಥರ ನಾವು ಈ ಸ್ಟೆಪ್ನು ಕಂಪ್ಲೀಟ್ ಮಾಡ್ಕೋಬೇಕು. ಈ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಪಿಂಕ್ ಕಲರಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ ಸ್ಯಾರಿಗೆ. ಸ್ಯಾರಿಗೆ ಲಾಕ್ ಮಾಡಿಕೊಂಡು ಲಾಕ್ನ ಒಳಗಡೆ ಮತ್ತೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ 5 ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ಲಾಕ್ನ ಒಳಗಡೆ ಲಾಕ್ ಮಾಡ್ಕೋಬೇಕು. ಈಗ ಡಬಲ್ ಕ್ರೋಶೆ ಒಂದ್ಸಲ ದಾರ ತಗೊಂಡು 2 ಕಂಬ ಹಾಕಿದ್ದೀನಿ. 2 ಸಲ ಡಬಲ್ ಕ್ರೋಶೆ ಮಾಡಿದ್ದೀನಿ. ಈಗ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಈ ಥರ. ಮತ್ತು 2 ಕಂಬಗಳನ್ನ ಹಾಕ್ಕೋಬೇಕು. ಮತ್ತು ಒಂದು ಬೀಡು
ಬೀಡು. ಎರಡು ಕಂಬ, ಇದೇ ಥರ ಎರಡು ಕಂಬ ಒಂದು ಬೀಡು, ಎರಡು ಕಂಬ ಬೀಡು, ಇದ್ರ ಸುತ್ತಲೂ 6 ಸುತ್ತಲೂ ಹಾಕ್ಕೋಬೇಕು. ನೋಡಿ ಈ ಥರ ನೋಡಿ, ನಾನು ಈ ಥರ ಸುತ್ತಕ್ಕೂ ಹಾಕ್ಕೊಂಡಿದ್ದೀನಿ. ಸುತ್ತಕ್ಕೂ ಹಾಕ್ಕೊಂಡಿದ್ದೀನಿ. ಈಗ ಲಾಕ್ನ ಒಳಗಡೆ ನಾವು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ಅದೇ ಥರ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. 2 ಕಂಬ ಒಂದು ಬೀಡು, ಅದೇ ಥರ 6 ಸುತ್ತ ಹಾಕ್ಕೊಂಡು ಹೋಗಬೇಕು. ಈ ಡಿಸೈನ್ ಇಷ್ಟೇ. ಇಷ್ಟೇ ಡಿಸೈನು. ಇಲ್ಲಿ ಕುಚ್ಚು ಬರುತ್ತೆ.